ಸ್ನೇಹಿತರೆ, ವ್ಯಸನಗಳು ಸಮಾಜಕ್ಕೆ ಕಂಟಕವಾಗಿವೆ. ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತಿವೆ. ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಮದ್ಯಪಾನ, ಧೂಮಪಾನ ಸೇರಿದಂತೆ ಮಾದಕ ವಸ್ತುಗಳ ವ್ಯಸನದಿಂದ ಸಮಾಜ ಹಾಳಾಗಿದೆ. ಈ ಸಮಾಜವನ್ನು ವ್ಯಸನ ಮುಕ್ತಗೊಳಿಸುವುದು ನಮ್ಮ ಜವಾಬ್ದಾರಿ. ಶಾಲೆಗೆ ಹೋಗೋಣ, ಓದು ಬರಹ ಕಲಿಯೋಣ. ಬನ್ನಿರಿ ಶಾಲೆಗೆ ಹೋಗೋಣ, ಓದು ಬರಹ ಕಲಿಯೋಣ. ಊರಿನ ಉತ್ತಮ ಮಕ್ಕಳಾಗಿ ನಾವಿನ ಕೀರ್ತಿಯ ಬೆಳಗೋಣ. ಏನಪ್ಪ ಕೃಷ್ಣ? ನಮಸ್ತೆ ಸರ್. ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಬರಕ್ಕೆ ಹೇಳಿದ್ದೆ, ಕರ್ಕೊಂಡು ಬಂದಿದೀಯಾ? ಕರ್ಕೊಂಡ್ ಬಂದಿದ್ದೀನಿ ಸರ್. ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ ಸರ್. ಕರ್ಕೊಂಡ್ ಬಾ. ನಮಸ್ಕಾರ ಸ್ವಾಮಿ. ಏನಯ್ಯ ರಾಮಯ್ಯ, ಒಂದು ವಾರದಿಂದ ನಿನ್ನ ಮಗ ಸ್ಕೂಲ್ಗೆ ಬರ್ತಾ ಇಲ್ಲ. ಬಂದರೂ ಸಹ ಒಂದು ನೋಟ್ ಬುಕ್ ಇಲ್ಲ, ಒಂದು ಬ್ಯಾಗ್ ಇಲ್ಲ, ಅಂತಂದ್ರೂ ತರಲ್ಲ. ಭಾಳ ಚಾಲಕಿ ಹುಡುಗ ಇದ್ದಾನೆ. ಆದರೆ ನೀನು ಯಾಕಪ್ಪ ಹಿಂಗೆ ಮಾಡಿದೀಯಾ? ಬನ್ನಿ ಸ್ವಾಮಿ, ಸ್ಕೂಲ್ಗೆ ಹೋಗಿ ಏನಾಗಬೇಕು? ಅವನು ಒಂದು ಕೆಲಸಕ್ಕಾದ್ರೂ ಹೋಗಿ ಬಂದರೆ ದುಡ್ಡಾರು ಸಿಗ್ತದೆ. ನೋಡಿ ಸರ್, ಹುಟ್ಗುಣ ಸುಟ್ರೂ ಹೋಗಲ್ಲ. ಯಾವಾಗ್ಲೂ ಹೀಗೆ ಕೆಲಸ ಮಾಡ್ಕೊಂಡು ಕುಡಿಯೋದೇ ಇವ್ರಿಗೆ ದೊಡ್ಡ ಕೆಲಸ ಆಗೋಗಿದೆ ಸರ್. ಸಂಸಾರದ ಕಡೆ ಗಮನನೇ ಇಲ್ಲ ನೋಡಿ ಸರ್. ಏನಪ್ಪ ರಾಮಯ್ಯ, ಏನು ಕೆಲಸ ಮಾಡ್ತೀಯಾ? ಪೆಟ್ರೋಲ್ ಬ್ಯಾಂಕಲ್ಲಿ ಸ್ವಾಮಿ. ಎಷ್ಟು ಸಂಬಳ ಬರ್ತದೆ ರಾಮಯ್ಯ? 5,000 ರೂಪಾಯಿ. 5,000 ರೂಪಾಯಿಲಿ ಬೀಡಿ ಬೆಂಕಿ ಪುಟ್ನ ನನ್ನ ಡ್ರಿಂಕ್ಸ್ಗೆ 200ರಿಂದ 300 ರೂಪಾಯಿ ಬೇಕು. ರಾಮಯ್ಯ, ನೀನು ದುಡಿಯೋ ಸಂಬಳ 5,000, ದಿನ 200 ರೂಪಾಯಿ ಕೊಡಿದ್ರೆ ಇನ್ನು ಸಾಲ ಮಾಡಬೇಕು. ಇನ್ನು ನಿನ್ನ ಮಕ್ಕಳಿಗೆ ಎಲ್ಲಿ ಕೊಡ್ತೀಯಾ? ನಿನ್ನ ಸಂಸಾರಕ್ಕೆ ಎಲ್ಲಿ ಕೊಡ್ತೀಯಾ? ಏನು ಮಾಡ್ತೀಯ ರಾಮಯ್ಯ? ಆಯಿತು ಸ್ವಾಮಿ, ಈ ಕುಡಿಕೆ ಬಿಡೋದು ನನಗೇನು ಬೇಡ. ಇವತ್ತು ಅವನು ಒಂದು ಕೆಲ್ಸಕ್ಕೆ ಹೋಗಿದ್ದು ಬಂದರೆ ಏನೋ ಮನೆಗೆ ಒಂದು ಕಾಸಾರು ಸಿಗ್ತದೆ. ನೋಡಿ ಸರ್, ಯಾರೇನ್ ಹೇಳಿದ್ರು ಬುದ್ಧಿ ಕಲಿಯಲ್ಲ ಇವರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಸರ್. ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ, ಮಗನ ಭವಿಷ್ಯನ ಒಳ್ಳೇದ್ ಮಾಡೋದಕ್ಕೆ ಸಹಾಯ ಮಾಡಿ. ಏನು ರಾಮಯ್ಯ, ನೀನು ಕುಡಿದಿದ್ದೆಲ್ಲ ಸಂಪಾದನೆ ಮಾಡಿ ಈ ಥರ ಹಾಳಾಗಿದ್ದೀಯ. ನೋಡಿದ್ರೆ ಕೈ ಎದುರ್ತದೆ. ನೆಟ್ವರ್ಕ್ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನಿನ್ನ ಕೈಲಿ. ನಿನ್ನ ಮಗನೂ ಹಾಳು ಮಾಡಬೇಕು ಅಂತಿದ್ದೀಯಾ? ನೋಡಿ, ಚೆನ್ನಾಗಿ ಓದಿದ್ರೆ IAS ಆಫೀಸರ್ಗಳಾಗಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಇವನಲ್ಲೂ ಯಾವ ಶಕ್ತಿ ಐತೋ ಯಾರಿಗೆ ಗೊತ್ತು. ನೀನು ಇವನಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ರೆ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೋದು ರಾಮಯ್ಯ. ಸ್ವಾಮಿ, ನನ್ನ ಮಗ ಅಂತ ದೊಡ್ಡ ಕೆಲಸ ಇರ್ತಾನ? ನೋಡ್ರಿ ರಾಮಯ್ಯ, ಒಂದು ಬೀಜ ಹಾಕಿದ್ರೆ ಬೀಜ ಹಾಕಿ ಅದು ಗೊಬ್ಬರ ಹಾಕಿ ನೀರು ಹಾಕಿದ್ರೆ ಅದು ಚೆನ್ನಾಗಿ ಬೆಳೀತದೆ. ನೀನು ನಿನ್ನ ಮಗನಿಗೆ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ನೀನೇ ಕುಡ್ಕೊಂಡಿಗಿದ್ರೆ ಇನ್ನು ಮಗ ಏನು ಕಲಿತಾನೆ? ನೋಡು, ಮನಸ್ಸು ಮಾಡು. ನೀನು ಕುಡಿಯೋದು ಬೇಕೋ ನಿನ್ನ ಮಗ ಬೇಕೋ? ನಿನ್ನ ಮಗನಿಗೆ ಇಲ್ಲಿ ನಾನು ಹೇಳ್ತೀನಿ, ಸರಿಯಾಗಿ ನೀನು ನನ್ನ ಮಾತು ಕೇಳಿದ್ರೆ ನಿನ್ನ ಮಗನ ಒಳ್ಳೆ ವಿದ್ಯಾವಂತನಾಗಿ ಒಂದು ಸ್ಥಾನಕ್ಕೆ ತರ್ತೀನಿ. ಸಮಾಜದಲ್ಲಿ ನಿನಗೂ ಗೌರವ ಬರಬೇಕು, ಅವನಿಗೂ ಗೌರವ ಬರಬೇಕು. ಆ ಥರ ಮಾಡ್ತೀನಿ. ನನ್ನ ಮಾತು ಕೇಳ್ತೀಯಾ? ಆಯ್ತು ಸ್ವಾಮಿ. ನನ್ನ ಮಗ ಚೆನ್ನಾಗಿ ಓದಿ ದೊಡ್ಡವನಾಗ್ತಾನೆ, ಒಳ್ಳೆ ಮನುಷ್ಯ ಆಗ್ತಾನೆ ಅಂತ ಅಂದರೆ ನಾನು ಇವತ್ತಿನಿಂದ ಕುಡಿಯೋದು ಬಿಟ್ಬಿಡ್ತೀನಿ ಸ್ವಾಮಿ. ನೋಡ್ರಮ್ಮಯ್ಯ, ಮಾತಂದರೆ ಮಾತೆ. ನೀನು ಕುಡಿಯೋದು ಬಿಡ್ತೀಯ ಅಂದರೆ ನಿನ್ನ ಮಗನ ಚೆನ್ನಾಗಿ ಓದಿಸೋದು ಜವಾಬ್ದಾರಿ ನಂದು. ಇವತ್ತಿನಿಂದ ನನ್ನ ಮಗನಾಣೆಗೂ ಕುಡಿಯೋದಿಲ್ಲ, ಕುಡಿಯೋದು ಬಿಟ್ಬಿಡ್ತೀನಿ. ನೀನು ಕುಡಿಯೋದು ಬಿಟ್ಟರೆ ನಿನ್ನ ಮಗನ ಒಳ್ಳೆ ವಿದ್ಯಾವಂತನಾಗೋ ಜವಾಬ್ದಾರಿ ನಂದು. ಆಯ್ತು ಸ್ವಾಮಿ, ನನ್ನ ಮಗ ಇವತ್ತಿನಿಂದ ನಾನು ಕುಡಿಯೋದು ಬಿಟ್ಬಿಡ್ತೀನಿ. ಮಗನ ಓದಿಸೋದು ಜವಾಬ್ದಾರಿ ನಿಮ್ಮದು, ನಾನು ಕುಡಿಯೋದು ಬಿಡೋದು ನಂದು. ಆಯ್ತು ಸ್ವಾಮಿ, ನಿಮ್ಮ ಮಾತು ಕೇಳಿ ಆದ್ರೂ ನನ್ನ ಗಂಡ ಉದ್ಧಾರ ಆದ್ರೆ ಸಾಕು ಸ್ವಾಮಿ. ಒಳ್ಳೇದಾಗ್ಲಪ್ಪ, ಹೋಗಿ ಬನ್ನಿ. ಬರ್ತೀನಿ ಸ್ವಾಮಿ. ಒಪ್ಪಿ ನಡೆವೆ ಗುರುವೇ, ಒಪ್ಪಿ ನಡೆವೆ, ಒಪ್ಪಿ ನಡೆವೆ ಗುರುವೇ,
ಒಪ್ಪಿ ನಡೆವೆ. ಬೀಡಿ ಸಿಗರೇಟ್ ಸೇದುತ್ತಾ ತಪ್ಪು ಮಾಡಿದೆ. ಗುಟ್ಕಾ ತಂಬಾಕು ನಿಶೆಯಲ್ಲಿ ತಪ್ಪು ಮಾಡಿದೆ. ವ್ಯಸನ ಮುಕ್ತನಾಗಲು ಬೇಡಿನ ಬಂದಿರುವೆ. ಮದ್ಯ ಗುಟ್ಕ ರುಚಿಯಿಂದ ಅನಾರೋಗ್ಯ ಕಂಡಿರುವೆ. ಕೆಟ್ಟ ಚಟಗಳ ದಾಸ್ಯದಿಂದ ಮುಕ್ತಿಗಾಗಿ ಬಂದಿರುವೆ. ಕುಟುಂಬದಲ್ಲಿ ನಮ್ಮವರಿಂದ ತಾತ್ಸಾರ ಕಂಡಿರುವೆ. ನನ್ನ ಕುಟುಂಬದ ಏಳಿಗೆಗಾಗಿ ಗುರುವಿನೆಡೆಗೆ ಬಂದಿರುವೆ. ಕೈ ಹಿಡಿದು ಕಾಪಾಡಿ ಶ್ರೀ ಗುರುವೇ. ಸನ್ಮಾರ್ಗಕ್ಕೆ ದಾರಿ ತೋರಿ ಶ್ರೀ ಗುರುವೇ.